ಕತೆಗಳನ್ನು ಕೇಳೋ ಆಸೆ ಇದ್ದರೆ, ನನ್ನ ಜೊತೆ ಓದೋ ಆಸೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಕತೆ ನಿಮ್ಮ ಭಾವ. ಪ್ರತಿ ಕಥೆಯಲ್ಲೂ ಒಂದು ಭಾವನೆ ಇದೆ. ಸಂಜೆ 7 ಗಂಟೆಯ ಹೊತ್ತಿಗೆ ನಿಧಾನವಾಗಿ ಎಚ್ಚರವಾಗಿತ್ತು ಯಶಸ್ವಿನಿಗೆ. ನಿದ್ದೆಯ ಮಂಪರು ಪೂರ್ತಿ ಇಳಿದಾಗ ಸೂರು ನೋಡುತ್ತಾ ಮಲಗಿದ್ದಳು ಕಣ್ತೆರೆದೆ. ಕೊರಳಲ್ಲಿನ ತಾಳಿ ನಿದ್ದೆಯಲ್ಲಿ ಬೆನ್ನ ಹಿಂದೆ ಹೋಗಿತ್ತು. ಅದನ್ನೆಳೆದು ಎದೆಯ ಮೇಲೆ ಹಾಕಿಕೊಂಡಳು. ಅಭಿ ಕಣ್ಮುಂದೆಯೇ ಬಂದು ಹೋದಂತಾಯಿತು. ಆ ಬೆಳಗ್ಗೆ ತಾನೇ ಅವನಿಗೆ ಪ್ರಪೋಸ್ ಮಾಡಿದ್ದು ನೆನಪಾಯಿತು. ಪ್ರೀತಿ ಮಾಡೋಕ್ಕೆ ಶುರು ಮಾಡಿ ಇನ್ನೂ 24 ಗಂಟೆನೂ ಕಳೆದಿರಲಿಲ್ಲ. ನಿನ್ನ ಜೊತೆ ಹೇಗೆ ಜೀವನ ಮಾಡಬೇಕು ಅನ್ನೋ ಕನಸನ್ನು ಹೆಣೆಯೋದಕ್ಕೆ ಶುರು ಮಾಡಿರಲಿಲ್ಲ ನಾನು. ನನ್ನ ಪ್ರೀತಿ ಶುರು ಆಗೋದಕ್ಕೂ ಮೊದಲೇ ನಾನು ನಿನ್ನ ಹೆಂಡತಿ ಆಗಿಬಿಟ್ಟೆ ಅಭಿ. ನಿನ್ನ ಕೋಪ ಕರಗಿಸಿ, ನಿನ್ನ ಗೆಳೆತನ ಬೆಳೆಸಿ, ಆಮೇಲೆ ನಿನ್ನ ಪ್ರೀತಿ ಪಡ್ಕೊಳ್ಳೋ ಯೋಚನೆ ಮಾಡಿದ್ದು ನಾನು ನಿನ್ನ ಶತ್ರು ಆಗೇ ಉಳಿದ್ಬಿಟ್ಟೆ. ಹೌದು, ಮುಂದೆ ನಮ್ಮಿಬ್ಬರ ಜೀವನ ಹೇಗೆ ಎಂದಾಗ ಹೊಳೆಯಿತವಳಿಗೆ ಮುಂದಿನ ದಿನಗಳ ಪ್ರಶ್ನೆ. ಮನ ಶಾಂತವಾಗಿತ್ತು, ಮೈ ಹಳಾರಾಗಿತ್ತು. ಈಗ ಎಲ್ಲವನ್ನೂ ಯೋಚಿಸುವ ತಾಳ್ಮೆ ಇತ್ತು. ನಿನಗೆ ನನ್ನನ್ನು ಕಂಡ್ರೆ ಆಗೋದಿಲ್ಲ ಅಭಿ, ಅಲ್ಲದೆ ಇಷ್ಟೆಲ್ಲ ಮಾಡಿದ್ದು ನಾನೇ ಅಂತಿದೀಯಾ. ಅಂದಮೇಲೆ ನಾವಿಬ್ಬರು ಗಂಡ ಹೆಂಡತಿ ಆಗಿರೋದಕ್ಕೆ ಆಗುತ್ತಾ? ನೀನು ಒಪ್ಕೊಳ್ಳೋದಿಲ್ಲ. ಅಪ್ಪನಿಗೂ ನಿನ್ನ ಮೇಲೆ ಕೋಪ ಇದೆ. ನಮ್ಮಿಬ್ಬರ ಜೀವನ ಜೊತೆಗೆ ಸಾಗುತ್ತಾ ಎಂದು ಪ್ರಶ್ನಿಸಿದಾಗ ಅವಳ ಮನ ಹಾಂ ಸಾಗುತ್ತೆ ಎಂದೇ ಉತ್ತರಿಸಿತ್ತು. ಭಾರ್ಗವರವರ ನಿರ್ಧಾರ ಇವಳಿಗಿನ್ನೂ ಗೊತ್ತಿಲ್ಲವಲ್ಲ. ಹೇಗೆ ಸಾಗುತ್ತೆ? ನನ್ನನ್ನು ಕಂಡ್ರೆ ಸಾಕು ಮೈ ಮೇಲೆ ಕೆಂಡ ಬಿದ್ದಾಗ ಆಡ್ತಾನೆ ಅವನು. ಬೆಂಕಿ ಜ್ವಾಲೆ ಥರ ಕೋಪ ಮಾಡ್ಕೋತಾನೆ. ಇನ್ನೂ ನನ್ನನ್ನು ಹೆಂಡತಿ ಅಂತ ಒಪ್ಕೋತಾನ? ನಡೆದಿರೋದು ಮದುವೆನೇ ಅಲ್ಲ ಅಂತಿದ್ದಾನೆ. ಹಾಗಾದರೆ ಈ ತಾಳಿ ಎಂದುಕೊಂಡವಳು ಎದೆಯ ಮೇಲಿದ್ದ ತಾಳಿ ನೋಡಿಕೊಂಡಳು. ಅವ ಅದನ್ನು ಕಿತ್ತೆಸೆಯಲು ಬಂದಿದ್ದು ನೆನಪಾಯಿತು. ಈ ತಾಳಿಗೂ ನಿನ್ನ ಹತ್ರ ಬೆಲೆ ಇಲ್ವಲ್ಲ ಅಭಿ. ಇದನ್ನೇ ಕಿತ್ತು ಹಾಕೋದಕ್ಕೆ ನೋಡಿದೆ ನೀನು. ಆದರೆ ನಿನ್ನಷ್ಟು ಸುಲಭವಾಗಿ ನಾನಿದನ್ನು ತೆಗಿತೀನ? ನೀನು ಹೇಳಿರೋ ಹಾಗೆ ನಾನು ನಮ್ಮಿಬ್ಬರ ಮಧ್ಯೆ ಆಗಿರೋದು ಮದುವೆನೇ ಅಲ್ಲ ಅಂತ ಹೇಳೋಕ್ಕಾಗುತ್ತಾ ಎಂದು ಕ್ಷಣ ಯೋಚಿಸಿದಳು. ಒಪ್ಪಲೇ ಇಲ್ಲ ಅವಳ ಮನ ಆ ಮದುವೆಯಿಂದ ಹಿಂದೆ ಸರಿಯಲು. ಇಲ್ಲ ಅಭಿ, ನನ್ನಿಂದ ಆಗೋದಿಲ್ಲ ಈ ತಾಳಿ ತೆಗೆಯೋದಕ್ಕೆ. ನೀನು ಇದನ್ನು ಮದುವೆ ಅಲ್ಲ ಅನ್ನಬಹುದು, ಆದರೆ ನನಗೆ ಇದು ಮದುವೆನೇ. ಇದು ನೀನು ಕಟ್ಟಿರೋ ತಾಳಿ ಅಭಿ. ನಾನು ನಿನ್ನನ್ನು ಪ್ರೀತಿ ಮಾಡ್ತಿದ್ದೀನಿ ಅಂದಮೇಲೆ ನೀನು ನನಗೆ ಬೇಕು. ನೀನು ನನ್ನ ಗಂಡ ಈಗ ಎಂದುಕೊಂಡವಳು ಅವನನ್ನು ತನ್ನ ಗಂಡನೆಂದು ಸ್ವೀಕರಿಸಿಯೇ ಬಿಟ್ಟಳು. ಯಶು, ಎದ್ದಿದೀಯಾ ಎನ್ನುತ್ತಾ ಒಳಬಂದರು ವರ್ಧನ್. ಅದೇ ಸಮಯಕ್ಕೆ ಅವಳು ಮಲಗಿದ್ದಾಗಲೇ 3 ಬಾರಿ ಬಂದು ನೋಡಿಕೊಂಡು ಹೋಗಿದ್ದರವರು. ಮಗಳ ಬಗ್ಗೆ ಯೋಚನೆ ಅವರಿಗೆ. ಅವರತ್ತ ನೋಡಿ ಎದ್ದು ಕುಳಿತಳು ಯಶಸ್ವಿನಿ, ಕಣ್ಣಂಚಲ್ಲಿ ಇದ್ದ ನೀರನ್ನು ಒತ್ತಿಕೊಂಡು. ಈಗ ಹೇಗಿದೆಯಾ ಮಗಳೇ? ಅವಳ ಪಕ್ಕದಲ್ಲಿ ಕುಳಿತು ತಲೆ ನೆವರಿಸುತ್ತಾ ಕೇಳಿದರು. ಬೆಟರ್ ಅಪ್ಪ ಎಂದವಳ ಎದೆಯ ಮೇಲಿನ ತಾಳಿ ನೋಡಿ ಸಂಕಟವಾಗಿತ್ತು. ಯಾವ ತಂದೆ ಮಗಳ ಮದುವೆ ಹೀಗಾಗಲೆಂದುಕೊಳ್ಳುವರು? ಯಶು, ಈಗ ಹೇಳು, ಆಗಿದ್ದೇನು? ಅವಳ ಬಾಯಿಂದ ಒಮ್ಮೆ ಕೇಳುವವರೆಗೂ ಸಮಾಧಾನ ಇಲ್ಲ ಅವರಿಗೆ. ಅಭಿರಾಮ್ ಭಾರ್ಗವರವರ ಮೇಲೆ ನಂಬಿಕೆಯೇ ಇಲ್ಲವಲ್ಲ. ನಾನು ಬೆಳಗ್ಗೆ ಅಬ್ಬಿಗೆ ಪ್ರಪೋಸ್ ಮಾಡೋಕ್ಕೆ ಹೋಗಿದ್ದು ನಿಜಾನೇ ಅಪ್ಪ, ಆದರೆ ಇದನ್ನೆಲ್ಲ ನಾನು ಮಾಡಿಲ್ಲ ಎಂದಿತು ಹುಡುಗಿ ಮೆತ್ತಗೆ. ತಾನು ಮಾಡಿದ ತಪ್ಪಿಗೆ ಅಪವಾದ ಹೊರಿಸಿದಾಗ ಹೇಗೆ ಸಹಿಸಿಕೊಂಡಾಳು. ಇದನ್ನೆಲ್ಲ ನೀನು ಮಾಡಿಲ್ಲ ಅಂತ ಗೊತ್ತು ಮಗಳೇ ನನಗೆ. ಏನಾಯಿತು ಅಂತ ಹೇಳು ನೀನು ಎಂದರು ಮಗಳ ಮೇಲೆ ನಂಬಿಕೆ ಇಟ್ಟು. ಅಭಿ ಆಫೀಸ್ನಿಂದ ತಿಂಡಿ ತಿನ್ನೋದಕ್ಕೆ ಹೋಟೆಲಿಗೆ ಹೋಗಿದ್ದೆ. ಅಲ್ಲಿಂದ ಹೊರಗೆ ಬಂದು ಮನೆಗೆ ಬರ್ತಿದ್ದೆ ಅಪ್ಪ. ಆಗ ಯಾರೋ ನನ್ನನ್ನು ಅಡ್ಡ ಹಾಕಿ ಪ್ರಜ್ಞೆ ತಪ್ಪಿಸಿ ಕಿಡ್ನ್ಯಾಪ್ ಮಾಡಿದರು. ಆಮೇಲೆ ನನಗೆ ಎಚ್ಚರ ಆಗಿದ್ದು ಅಭಿ ಆ ಗೋಡಮ್ನಲ್ಲಿ ಎಬ್ಬಿಸ್ದಾಗಲೇ. ನನಗೆ ಮೇಲೇಳೋದಕ್ಕೂ ಶಕ್ತಿ ಇರಲಿಲ್ಲ ಅಪ್ಪ. ಆದರೆ ಏನು ನಡೀತು ಅನ್ನೋದು ಎಲ್ಲ ಗೊತ್ತು. ಯಾರೋ ಒಬ್ಬ ಅಭಿರಾಮ್ಗೆ ಹೆದರಿಸಿನೇ ನನಗೆ ತಾಳಿ ಕಟ್ಟಿಸಿದ ಅಪ್ಪ ಎಂದ ಹುಡುಗಿ ಆ ಗೋಡಮ್ನಲ್ಲಿ ನಡೆದದ್ದನ್ನೆಲ್ಲ ವಿವರಿಸಿದಳು. ಅಂದಮೇಲೆ ನನ್ನ ಅನುಮಾನ ನಿಜಾನೇ ಯಶು. ಇದನ್ನೆಲ್ಲ ಆ ಭಾರ್ಗವ್ ಅವನ ಮಗ ಅಭಿನಯ ಮಾಡಿರೋದು. ನಿನ್ನ ಜೀವನ ಹಾಳು ಮಾಡೋದಕ್ಕೆ ಇಷ್ಟೆಲ್ಲ ಮಾಡಿದ್ದಾರೆ ಅವರು ಎಂದರು ಹಲ್ಲು ಕಡಿಯುತ್ತಾ. ಇಲ್ಲ ಅಪ್ಪ, ಅಭಿ ಹಾಗೆಲ್ಲ ಮಾಡೋದಿಲ್ಲ.
ಭಾರ್ಗವ್ ಸರ್ ಕೂಡ ಈ ಥರ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರಿಗೆ ನನ್ನ ಮೇಲೆ ಏನು ದ್ವೇಷ ಇಲ್ಲ ಅಪ್ಪ. ಅಭಿಗೆ ನನ್ನನ್ನು ಕಂಡ್ರೆ ಆಗೋದಿಲ್ಲ ಅಂದಮೇಲೆ ಅವನ್ಯಾಕೆ ಇದನ್ನೆಲ್ಲ ಮಾಡ್ತಾನೆ ಎಂದವಳಿಗೆ ಅಭಿ ಮತ್ತು ಭಾರ್ಗವರವರ ಮೇಲೆ ಎಳ್ಳಷ್ಟು ಅನುಮಾನವಿಲ್ಲ. ನಿನ್ನ ಮೇಲೆ ದ್ವೇಷ ಇಲ್ದಿದ್ರೂ ನನ್ನ ಮೇಲೆ ಇದೆಯಲ್ಲ ಯಶು, ನನ್ನ ಮೇಲಿನ ಕೋಪಕ್ಕೆ ನಿನ್ನ ಜೀವನ ಹಾಳು ಮಾಡಿದ್ದಾರೆ ಮಗಳೇ ಅವರು ಎಂದವರ ಕಣ್ಣಿಗೆ ಇದ್ದದ್ದು ದ್ವೇಷ, ಕೋಪವೆಂಬ ಪಟ್ಟಿಯೇ. ಇಲ್ಲ ಅಪ್ಪ, ನಾನು ನಂಬೋದಿಲ್ಲ. ಇಷ್ಟು ವರ್ಷದಿಂದ ನೀವೇ ನೋಡ್ತಿದ್ದೀರಲ್ಲ, ಅವರು ನಿಮಗೆ ಯಾವ ತೊಂದರೆನೂ ಕೊಟ್ಟಿಲ್ಲ ಅಂದಮೇಲೆ ಈ ಥರ ಮಾಡೋದಿಲ್ಲ ಅಪ್ಪ ಅವರೆಲ್ಲ. ಅವ್ರನ್ನ ನಾನು ಸ್ವಲ್ಪ ದಿನದಿಂದ ನೋಡ್ತಿದ್ರು, ಅವ್ರ ಬಗ್ಗೆ ಗೊತ್ತಾಗಿದೆ, ತುಂಬ ಒಳ್ಳೆ ಜನ ಅವರು ಎಂದಳು. ನೀನು ಅವ್ರ ಪರವಾಗಿ ಮಾತಾಡ್ತಿದ್ದೀಯಾ ಯಶು? ನಿನ್ನ ಜೀವನನೇ ಹಾಳಾಗಿದೆ ಮಗಳೇ. ನಿನಗೆ ತಾಳಿ ಕಟ್ಟಿದ್ದಾನೆ ಆ ಅಭಿ, ಅರ್ಥ ಮಾಡ್ಕೋ ಕೂಗಿ ಹೇಳಿದರು. ಹೆತ್ತ ಹೊಟ್ಟೆಯ ಉರಿ ಮಾತನಾಡಿಸುತ್ತಿತ್ತು. ಹೌದು ಅಪ್ಪ, ಅಭಿ ನನ್ನ ಗಂಡ, ನಾನು ಅವನ ಹೆಂಡತಿ ಈಗ ಎಂದವಳು ಶರ್ಮಾ ಮನೆಯ ಸೊಸೆಯೇ. ಯಶು, ಮಗಳು ಅಂತಾನು ನೋಡದೆ ಕಪಾಳಕ್ಕೆ ಬಾರಿಸ್ತೀನಿ. ಇಷ್ಟು ವರ್ಷ ಆದರೂ ನಾನು ನಿನ್ನ ಮೇಲೆ ಕೈ ಮಾಡಿಲ್ಲ, ಆ ಅವಕಾಶ ಕೊಡಬೇಡ ನನಗೆ ಎಂದರು ಮೇಲೆದ್ದು ಕೋಪದಿಂದ. ಇರೋದನ್ನೇ ಹೇಳ್ತಿದ್ದೀನಿ ಅಪ್ಪ ನಾನು. ಇದನ್ನೆಲ್ಲ ಯಾರು ಮಾಡಿದಾರೋ ಗೊತ್ತಿಲ್ಲ ನನಗೆ, ಆದರೆ ಆಗಿದ್ದನ್ನು ಬದಲಾಯಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಪ್ಪ ಈಗ ಎಂದಳು ಹೆದರದೆ. ಹಾಗಂತ ಆ ನನ್ನ ಶತ್ರು ಮನೆಗೆ ಸೊಸೆಯಾಗಿ ಹೋಗ್ತೀಯಾ? ಅದೇ ಅಲ್ವಾ ಅಪ್ಪ ಸತ್ಯ. ಇಲ್ಲ ಯಶು, ಸಾಧ್ಯನೇ ಇಲ್ಲ. ಈ ಮದುವೆನ ನಾನು ಒಪ್ಕೊಳ್ಳೋದಿಲ್ಲ. ಆ ಭಾರ್ಗವ್ ಮತ್ತು ಅಭಿ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ನಾನು ಎಂದರು ವರ್ಧನ್. ಆವೇಶದಲ್ಲಿದ್ದರವರು. ನೀವು ಹಾಗೇನಾದರೂ ಮಾಡಿದ್ರೆ ನಾನೇನು ಮಾಡ್ಕೋತೀನೋ ನನಗೆ ಗೊತ್ತಿಲ್ಲ ಅಪ್ಪ ಬೆದರಿಸಿ ತಡೆದಳು ಅಪ್ಪನನ್ನು. ಯಶು, ಚೀರಿದರು ವರ್ಧನ್. ಹೌದು ಅಪ್ಪ, ನೀವು ಅವ್ರ ವಿರುದ್ಧ ಈ ಕಂಪ್ಲೇಂಟ್ ಅಂತೆಲ್ಲ ಹೋಗೋ ಹಾಗಿಲ್ಲ. ಇದನ್ನೆಲ್ಲ ಅವ್ರು ಮಾಡಿಲ್ಲ. ನಿಮ್ಮ ಮುಂದೆನೇ ಅಭಿ ಕಾಲ್ನಲ್ಲಿ ಮಾತಾಡಿದ್ದನ್ನು ನೀವು ಕೇಳಿಸ್ಕೊಂಡಿಲ್ವಾ? ಅವ್ನು ಯಾರೋ ನಮ್ಮಿಬ್ಬರು ಮದುವೆ ವೀಡಿಯೋನ ಮೀಡಿಯಾಗೆ ಕೊಡ್ತೀನಿ, ಜಗತ್ತಿಗೆ ನಮ್ಮಿಬ್ಬರು ಮದುವೆ ಆಗಿದ್ದನ್ನು ತೋರಿಸ್ತೀನಿ ಅಂದಿದ್ದನ್ನು ನೀವು ಕೇಳಿಸ್ಕೊಂಡಿದ್ದೀರಾ ಅಲ್ವಾ? ಅಂದಮೇಲೆ ಇದನ್ನೆಲ್ಲ ಅವ್ರು ಮಾಡಿದ್ದಾರೆ ಅಂತ ಹೇಗೆ ಹೇಳ್ತೀರಾ ನೀವು? ಪ್ರಶ್ನಿಸಿದಳು ಅವರನ್ನೇ. ಇದೆಲ್ಲ ಅವರದ್ದೇ ಉಪಾಯ ಮಗಳೇ. ಅಷ್ಟೊಂದು ಚಾಣಾಕ್ಷ ಇದ್ದಾನೆ ಆ ಭಾರ್ಗವ್ ಧ್ವನಿ ಇಳಿಸಿ ಎಂದರು. ಇಲ್ಲ ಅಪ್ಪ, ನಾನು ನಂಬೋದಿಲ್ಲ. ಹಾಗೆ ನಾನು ನಿರ್ಧಾರ ಹೇಳ್ತಿದ್ದೀನಿ ಕೇಳಿ. ನಾನು ಅಭಿನ ಪ್ರೀತಿ ಮಾಡ್ತಿದ್ದೀನಿ, ಅವನನ್ನು ಮದುವೆನೂ ಆಗಿದ್ದೀನಿ. ಅವನು ನನ್ನ ಗಂಡ ಈಗ ಎಂದಳು ದೃಢವಾಗಿ. ಹೌದಾ? ಹಾಗಾದರೆ ನನ್ನ ನಿರ್ಧಾರನೂ ಕೇಳು. ನೀನು ಏನೇ ಮಾಡಿದ್ರೂ ನಾನು ಮಾತ್ರ ನಿನ್ನನ್ನು ಆ ಮನೆಗೆ ಕಳಿಸೋದಿಲ್ಲ ಅವಳಷ್ಟೇ ದೃಢವಾಗಿ ಎಂದ ವರ್ಧನ್ರವರು ಕೋಣೆಯಿಂದ ಹೊರ ನಡೆದರು. ಯಶು ಮತ್ತೆ ದಿಂಬಿಗೆ ತಲೆ ಇಟ್ಟಳು ಯೋಚಿಸುತ್ತಾ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿರಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.